ಅಭಿಮಾನಿಗಳ ಕೈಲಿ ಒಂದು ಟ್ರೈಲರ್ನ ಲಾಂಚ್ ಮಾಡಿಸಿರೋದು ಇದೇ ಫಸ್ಟ್ ಅಂತ ಅಂದ್ಕೊಳ್ತೀನಿ. ಅದು ದರ್ಶನ್ ಅವರು ಈ ಒಂದು ಕೆಲಸನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ನಿಮಗೆ ಗೊತ್ತಿರೋ ಹಾಗೆ ನಾನು ದರ್ಶನ್ ಅವ್ರ ಬಗ್ಗೆ ಯಾವುದಾದ್ರೂ ಒಂದು ವೀಡಿಯೋನ ಮಾಡಿದ್ರೆ, ಅವರ ಒಂದು ಸಿನಿಮಾ ರಿವ್ಯೂ ಆಗ್ಬೋದು ಅಥವಾ ಅವ್ರ ಬಗ್ಗೆ ಏನಾದರೂ ಮಾತಾಡೋದು ಏನಾದರೂ ನಾನು ಮಾಡಿದ್ರೆ ವೀಡಿಯೋ ಯೂಟ್ಯೂಬಲ್ಲಿ, ಸೊ ಮೊದಲು ಶುರು ಮಾಡೋದೇ ನಾನು ಅವರ ಒಂದು ಫ್ಯಾನ್ಸ್ಗಳ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆ ಅಂತಂದರೆ ಅವರು ಫ್ಯಾನ್ಸ್ಗಳು ಅಷ್ಟು ಚೆನ್ನಾಗಿ ಕ್ರೇಜ್ನ ಕೊಡ್ತಾರೆ. ಆ ಒಂದು ಸಿನಿಮಾನ, ಈಗ ದರ್ಶನ್ ಅವ್ರ ಸಿನಿಮಾ ನೀವೇನಾದರೂ ನೋಡೋಕೆ ಹೋಗಿದ್ದೀರಾ ಅಂತಂದರೆ, ದರ್ಶನ್ ಅವರು ಬಂದು ಹೋಗೋ ತನಕನೂ ಆ ಶಿಳ್ಳೆ, ಆ ಒಂದು ಚಪ್ಪಾಳೆ, ಆಮೇಲೆ ಆ ಒಂದು ಕ್ರೇಜ್ ಏನಂತೀರ, ಆ ಒಂದು ಡಿ ಬಾಸ್ ಅಂತ ಇರ್ತಾರಲ್ಲ, ಸೊ ಆ ಥರ ಕ್ರೇಜ್ ಇರಬೇಕು. ನನಗೆ ಆ ಥರ ಇದ್ದರೆ ತುಂಬ ಇಷ್ಟ. ಸಿನಿಮಾಗಳನ್ನ ನೋಡೋದಕ್ಕೆ ಸೌಂಡ್ ಬರ್ತಾ ಇರಬೇಕು. ಸಿನಿಮಾ ಸೈಲೆಂಟಾಗಿ ನೋಡಿದ್ರೆ ನನಗೆ ಇಷ್ಟ ಆಗಲ್ಲ. ಒಂದು ಎಂಜಾಯ್ಮೆಂಟ್ ಇರಬೇಕು. ಆ ಒಂದು ಸಿನಿಮಾದಲ್ಲಿ ಕ್ರೇಜ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಕ್ಷಣನ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ದರ್ಶನ್ ಅವ್ರ ಸಿನಿಮಾ ಮಿಸ್ ಮಾಡೋದಿಲ್ಲ. ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ. ಇವರ ಸಿನಿಮಾ ಹೇಗೆ ಅಂತಂದರೆ, ನೀವು 50 ದಿನ 100 ದಿನ ಬಿಟ್ಕೊಂಡು ಹೋದ್ರು ಅದೇ ಕ್ರೇಜ್ ಇದ್ದೇ ಇರುತ್ತೆ. ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಒಂಥರ ಅವ್ರಿಗೆ ಫ್ಯಾನ್ಸ್ಗಳು ಎಷ್ಟೇ ಜನ ಇರಲಿ, ಒಂದು 10 ಜನ ಸಿನಿಮಾ ನೋಡ್ತಾ ಇದ್ರು ಆ ಒಂದು ಶಿಳ್ಳೆ ಬಿದ್ದೇ ಬೀಳುತ್ತೆ. ಒಂದು ಸೈಲೆಂಟ್ ಅನ್ನೋದೇ ಇರಲ್ಲ ಇವರು ಒಂದು ಸಿನಿಮಾದಲ್ಲಿ. ಸೊ ಆ ರೀತಿ ನಡ್ಕೊಳ್ತಾರೆ ಇವರು ಕೂಡ. ದರ್ಶನ್ ಅವರು ಕೂಡ ಅದೇ ರೀತಿ ಅಭಿಮಾನಿಗಳನ್ನು ಕೂಡ ಟ್ರೀಟ್ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಈ ರೀತಿ ಅವ್ರಿಗೆ ಒಂದು ಪ್ರೋತ್ಸಾಹನ ಕೊಡ್ತಾರೆ ಅಂತಲೇ ಹೇಳ್ಬೋದು ಅಭಿಮಾನಿಗಳು. ಸೊ ಇವಾಗ ಒಂದು ಬೆಸ್ಟ್ ಎಕ್ಸಾಂಪಲ್ನ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ದರ್ಶನ್ ಅವರು ಒಂದು ಕುರುಕ್ಷೇತ್ರದ ಒಂದು ಫಂಕ್ಷನ್ ನಡೀತು, ಆಡಿಯೋ ರಿಲೀಸ್ದು ಭಾನುವಾರ. ಸೊ ಆ ಒಂದು ಫಂಕ್ಷನ್ನಲ್ಲಿ ಒಂದು ಟ್ರೈಲರ್ನು ಕೂಡ, ಸಿನಿಮಾ ಟ್ರೈಲರ್ನು ಕೂಡ ಲಾಂಚ್ ಮಾಡಿದ್ರು. ಆ ಒಂದು ಟ್ರೈಲರ್ನ ಒಂದು ಅಭಿಮಾನಿ ಕೈಲಿ ಲಾಂಚ್ ಮಾಡಿಸಿದಾರಂತೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ಅಭಿಮಾನಿಗಳು ಕೂಡ ಅದೇ ರೀತಿ ಅವ್ರನ್ನ ಕ್ರೇಜ್ನ ಕೊಡ್ತಾರೆ ಅಂತಂದರೆ ಅವ್ರಿಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಸೊ ಅವರು ಕೂಡ ಅದೇ ರೀತಿ ಬೆಲೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಒಂದು ವಿಷಯ. ಏನಪ್ಪ ಅಂತಂದರೆ, ಒಂದು ಅಭಿಮಾನಿ ಕೈಲಿ ಒಂದು ಟ್ರೈಲರ್ ಲಾಂಚ್ ಮಾಡಿಸೋದಾಗ್ಬೋದು ಅಥವಾ ಆಡಿಯೋ ಲಾಂಚ್ ಮಾಡಿಸೋದಾಗ್ಬೋದು, ಈ ರೀತಿ ವಿಷಯಗಳು ನಡೆದಾಗ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಫ್ಯಾನ್ಸ್ಗಳಿಂದನೇ ಹೀರೋಗಳು. ಅಫ್ಕೋರ್ಸ್ ನೀವು ಫ್ಯಾನ್ಸ್ಗಳೇನು ಸಪೋರ್ಟ್ ಮಾಡಿಲ್ಲ ಅಂತಂದರೆ ಯಾರು ಹೀರೋದು ಆಗೋದಕ್ಕಾಗಲ್ಲ. ಸೊ ಬಟ್ ಒಂದು ಹೀರೋ ಲೆವೆಲ್ಗೆ ಹೋದ್ಮೇಲೆ ಸೊ ಅವ್ರು ಏನು ಮಾಡಿದ್ರು ನಡೆಯುತ್ತೆ. ಅಂತಂದರೆ ಒಂದು ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸಿದ್ರು ನಡೆಯುತ್ತೆ, ಏನು ಮಾಡಿದ್ರು ನಡೆಯುತ್ತೆ. ಯಾಕೆ ಅಂತಂದರೆ ಅವರು ಒಂದಷ್ಟು ಜನ ಫ್ಯಾನ್ಸ್ಗಳಿರ್ತಾರೆ. ಬಟ್ ದರ್ಶನ್ ಅವರು ಎಷ್ಟೇ ಬೆಳೆದಿದ್ರು ಕೂಡ ಅವರ ಒಂದು ಫ್ಯಾನ್ಸ್ಗಳಿಗೆ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ನಾನು ಯಶ್ ಅಭಿಮಾನಿ ಆಗಿರ್ಬೋದು ಅಥವಾ ಯಾರೇ ಒಂದು ಅಭಿಮಾನಿ ಆಗಿದ್ರು, ನಾನು ಎಲ್ಲ ಸಿನಿಮಾಗಳನ್ನ ನೋಡ್ತೀನಿ. ಸೊ ತುಂಬ ಜನ ಹೇಳ್ತಾ ಇದ್ರಿ, ಬ್ರೋ ಬರೀ ಯಶ್ ವೀಡಿಯೋಸ್ನೇ ಹಾಕ್ತೀರಾ, ಆ ಥರ ಈ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರಿ. ಆ ರೀತಿಯಲ್ಲ, ಒಂದು ಎಕ್ಸೈಟ್ಮೆಂಟ್ ಇರುವಂಥ ನ್ಯೂಸ್ಗಳನ್ನ ಮಾತ್ರ ನಾನು ಮಾಡೋದಕ್ಕೆ ಹೋಗ್ತೀನಿ. ಸೊ ಅಷ್ಟೇ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಯಶ್ ಸಿನಿಮಾದಲ್ಲ, ಮಿಕ್ಕಿದ ಬೇರೆ ಸಿನಿಮಾಗಳನ್ನು ಕೂಡ ರಿವ್ಯೂ ಮಾಡಿದ್ದೀನಿ. ಬೇರೆ ಹೀರೋಗಳ ಬಗ್ಗೆನೂ ಕೂಡ ತುಂಬ ಮಾತಾಡಿದ್ದೀನಿ ಎಲ್ಲ ವೀಡಿಯೋಗಳಲ್ಲಿ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಸೊ ಈಗ ವೀಕ್ಲಿ ಒಂದು ಯಶ್ಗಳ ಬಗ್ಗೆನೇ ವೀಡಿಯೋಸ್ಗಳನ್ನ ಹಾಕ್ತೀವಿ. ಏನಕ್ಕೆ ಅಂತಂದರೆ ಆ ರೀತಿ ಅಪ್ಡೇಟ್ಸ್ಗಳು ಬರ್ತಾಯಿತ್ತು, ಒಂದು ಎಕ್ಸೈಟ್ಮೆಂಟ್ ನ್ಯೂಸ್ಗಳು ಬರ್ತಿತ್ತು. ಆ ಒಂದು ಕಾರಣಕ್ಕೆ ಆ ರೀತಿ ವೀಡಿಯೋಗಳನ್ನ ಮಾಡಿದೆ. ಸೊ ನಾನು ಬರೀ ಯಶ್ ಅವರು ಮಾತ್ರ ಸಪೋರ್ಟ್ ಮಾಡ್ತೀನಿ ಅಂತಲ್ಲ, ಎಲ್ಲ ಹೀರೋಗಳಿಗೂ ಸಪೋರ್ಟ್ ಮಾಡ್ತೀನಿ. ಎಲ್ಲರೂ ಹೀರೋ ಸಿನಿಮಾಗಳನ್ನ ನೋಡ್ತೀನಿ. ಎಲ್ಲರೂ ಇಷ್ಟ ನನಗೆ. ಸ್ವಲ್ಪ ಯಶ್ ಅವ್ರ ಕಂಡು ನನಗೆ ತುಂಬ ಇಷ್ಟ. ಆಫ್ಕೋರ್ಸ್ ಫೇವ್ರೇಟ್ ಅಂತ ಇದ್ದೇ ಇರ್ತಾರೆ, ಅದರಲ್ಲಿ ಯಶ್ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಒಂದು ವಿಷಯನ ನಾನು ಮಾತಾಡಬೇಕು ಅನ್ನಿಸ್ತು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವೀಡಿಯೋನ ಮಾಡಿದೆ. ದರ್ಶನ್ ಅವರು ಅಭಿಮಾನಿ ಕೈಲಿ ಒಂದು ಟ್ರೈಲರ್ನ ಲಾಂಚ್ ಮಾಡಿಸಿದ್ದಾರೆ ಅಂತ ತುಂಬ ಖುಷಿ ಆಯಿತು. ಈ ರೀತಿ ವಿಷಯಗಳು ನಡೀತಾ ಇರಬೇಕು ಅವಾಗವಾಗ. ಸೊ ಫ್ಯಾನ್ಸ್ಗಳು ಕೂಡ ತುಂಬ ಖುಷಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನನ್ಸುತ್ತೆ ಈ ಒಂದು ದರ್ಶನ್ ಅವರು ಮಾಡಿದ್ದು ಎಷ್ಟು ನಿಮ್ಗೆ ಖುಷಿ ಕೊಡ್ತು ಅಂತ ಜಸ್ಟ್ ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ. ಜೊತೆಗೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.